ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಇವತ್ತು ಎರಡನೇ ಮದುವೆ ಆಗೋದಕ್ಕೆ ಒಬ್ಬ ಒಳ್ಳೆಯ ಹುಡುಗ ಬೇಕಾಗಿದ್ದಾರೆ ಅಂತ ಒಬ್ಬರು ಮಾಹಿತಿ ಕಳಿಸಿದ್ರು. ಈ ಒಂದು ಹುಡುಗಿಗೆ ಅಫ್ಟು ಮದುವೆ ಆಗಿ ಒಂದು 4ರಿಂದ 5 ವರ್ಷ ಆಗ್ತಾ ಬಂದಿದೆ. ಅಂದರೆ 25ನೇ ವಯಸ್ಸಿಗೆ ಮದುವೆ ಆಗಿರ್ತಾರೆ ಇವರು. ಇವರ ಒಂದು ಗಂಡನ ಮಧ್ಯೆ ಇವರ ಮಧ್ಯೆ ಏನು ಮನಸ್ಸು ಆಗಿತ್ತೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೇಳಿರೋದು ವಿಚ್ಛೇದನ ಆಗಿದೆ ಅಂತ ಒಂದು ಲೆಟರ್ ಕೂಡ ನಮಗೆ ಕಳಿಸಿದ್ದಾರೆ. ಈ ಒಂದು ಸುಮಂಗಲ ಅಂತ ಹಿರೇಮಠ್ ಇವ್ರದ್ದು ವಯಸ್ಸು ಬಂದು ಇವಾಗ 31ಕ್ಕೆ ರನ್ನಿಂಗ್ ನಡೀತಾ ಇದೆ ಸ್ನೇಹಿತರೆ. ಶಿಕ್ಷಣದಲ್ಲಿ MCom ಮುಗಿಸಿದ್ದಾರೆ. ಇವರ ಕುಟುಂಬದ ಮಾಹಿತಿ ನೋಡೋದಾದರೆ ಒಬ್ಬ ಮಗಳಿರೋದು ಅದು ಇವಳಿಗೆ, ಇವರ ತಂದೆ ತಾಯಿಯವ್ರಿಗೆ, ಆ್ಯಂಡ್ ಒಬ್ಬ ತಮ್ಮ ಇದ್ದಾನಂತೆ. ಅವನು ಕಾಲೇಜ್ನಲ್ಲಿ ಹೋಗ್ತಾ ಇದ್ದಾನೆ. ಆ್ಯಂಡ್ ಇವರ ತಂದೆಯವರು ಒಂದು ಬಿಸ್ನೆಸ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿರೋದು. ಒಂದು ಹೆಣ್ಣಿಗೆ ಅರ್ಥಪೂರ್ಣವಾಗಿರ್ತಕ್ಕಂಥ ಹೆಸರು ಬರಬೇಕು ಅಂತಂದರೆ ಅವರು ದೀರ್ಘಾಯಸ್ಸು ಹೊಂದಿರಬೇಕು ಅಂತಂದರೆ ಒಬ್ಬ ಗಂಡಿನ ಒಂದು ಶಕ್ತಿ ಮದುವೆ ಆಗಲೇಬೇಕು. ವಿಚ್ಛೇದನ ಆಗಿದೆ ಅಂತ ಲೈಫ್ನ ಹಾಳು ಮಾಡ್ಕೊಳ್ಳೋದಲ್ಲ ಅಂತ ಇವರ ತಾಯಿಯವರ ಒಂದು ಆಶಯದ ಮೇರೆಗೆ ಮದುವೆಗೆ ಹುಡುಗನ್ನ ಹುಡುಕಾಟ ಮಾಡ್ತಾ ಇದ್ದಾರೆ. ಇವರು ವಾಸವಾಗಿರೋದು ಹುಬ್ಬಳ್ಳಿ. ಉದ್ಯೋಗ ಅಕೌಂಟೆಂಟಾಗಿ ಉದ್ಯೋಗ ಮಾಡ್ತಾ ಇದ್ದಾರೆ. ಸಂಬಳ ತಕ್ಕ ಮಟ್ಟಿಗೆ ಬರ್ತಾ ಇದೆ. ಏನು ಪ್ರಾಬ್ಲಮ್ ಅಂತಂದರೆ ಇವಾಗ ಇವರು ಪಾಯಿಂಟ್ ಆಫ್ ಮಾಡಿರ್ತಕ್ಕಂಥ ಪ್ರಕಾರ ಹುಡುಗ ಸಿಗ್ತಾ ಇಲ್ಲ. ಏನು ಪಾಯಿಂಟ್ ಆಫ್ ಅಂದರೆ ಪಾಯಿಂಟ್ ನಂಬರ್ 1, ಸ್ಮಾರ್ಟ್ ಆ್ಯಂಡ್ ಒಳ್ಳೆಯ ಒಂದು ನೀಟಾಗಿರ್ತಕ್ಕಂಥ ಪರ್ಸ್ನಾಲಿಟಿ ಇರ್ತಕ್ಕಂಥ ಹುಡುಗ ಬೇಕು. ಸ್ಮಾರ್ಟ್ ಅಂದರೆ ವೈಟ್ ಅಲ್ಲ, ಬಟ್ಟೆನಲ್ಲಿ ಸ್ಮಾರ್ಟು. ನೀವು ಹಾಕ್ತಕ್ಕಂಥ ಬಟ್ಟೆ ಹೇಳುತ್ತೆ ನೀವು ಯಾವ ರೀತಿಯಲ್ಲಿ ಇದ್ದೀರಾ ಅಂತ. ಅದಕ್ಕೆ ನೀಟ್ನೆಸ್ ಫಸ್ಟ್ ಇರಬೇಕು. ಎರಡನೇದಾಗಿ ಈಕೆಯ ಒಂದು ವರ್ಕ್ ಶೆಡ್ಯೂಲ್ ಏನಿದೆ ಅದಕ್ಕೆಲ್ಲನೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಇವಳ ಮೇಲೆ ರೆಸ್ಪೆಕ್ಟ್ ಮಾಡಬೇಕು. ವರ್ಕ್ ಅನ್ನೋದು ಒಂದೊಂದು ಟೈಮ್ 6 ಗಂಟೆ 7 ಗಂಟೆವರೆಗೂ ಕೂಡ ಹೋಗುತ್ತೆ. ಹಾಗಾಗಿ ಆ ಒಂದು ಕೆಲಸದ ಬಗ್ಗೆ ಡೌಟ್ ಪಡೆದೆ ನನ್ನ ಬಗ್ಗೆ ರೆಸ್ಪೆಕ್ಟ್ ಇರತಕ್ಕಂಥ ಹುಡುಗ ಇರಬೇಕು. ಮೂರನೇದಾಗಿ ಪ್ರಸ್ತುತ ಟ್ರಿಪ್ ಆ್ಯಂಡ್ ಫೋಟೋಶೂಟ್ಗೆ ನಾನು ಅವಾಗವಾಗ ಹೋಗ್ತೀನಿ. ಹಾಗಾಗಿ ಲೈಫ್ನ ಕಲರ್ಫುಲ್ ಮಾಡುವಂಥ ಹುಡುಗ ನೀವಾಗಿರಬೇಕು. ನನ್ನ ಜಾತಿ ಸುತ್ತಾಡಿಸ್ಬೇಕು ಮತ್ತು ಜಲಸಿ ಇಲ್ಲದಂತಹ ಒಳ್ಳೆಯ ಒಂದು ಟ್ರಸ್ಟಿಂಗ್ ಇರ್ತಕ್ಕಂಥ ಹುಡುಗ ಆಗಿರಬೇಕು. ನೇಚರ್ ಜೊತೆ ಒಳ್ಳೆಯ ಪಾರ್ಟ್ನರ್ ಕೂಡ ನೀವಾಗಿರಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಪಾಯಿಂಟ್ನ ನಾನು ಕ್ಲಿಯರ್ ಮಾಡ್ತೀನಿ ನೋಡಿ ನಿಮಗೆ. ಇಲ್ಲಿ ಇರೋದು ಟ್ರಿಪ್ಸ್ಗೆ ಮತ್ತು ಫೋಟೋಶೂಟ್ಗೆ ಕರೆದುಕೊಂಡು ಹೋಗಬೇಕು ತಿಂಗಳಿಗೆ ಒಂದು ಸಲನಾದರೂ. ಯಾಕೆ ಅಂದರೆ ಸ್ವಾಮಿ ದುಡ್ಡು ಕೊಡಿ ಕರ್ಕೊಂಡು ಹೋಗ್ತೀನಿ, ನಾವೇನು ಶ್ರೀಮಂತರಲ್ಲ ಅಂತ ಹುಡುಗರು ಕೇಳ್ಬೋದು. ಖಂಡಿತವಾಗಲೂ ಕೊಟ್ಟೇ ಕೊಡ್ತಾರೆ. ಏನಕ್ಕೆ ಕೊಡಲ್ಲ? ಎರಡನೇ ಮದುವೆ ಆಗ್ತಿದ್ರೆ ತಾನೇ ಕೊಡಬೇಕು. ಇಲ್ಲ ಅಂತಂದ್ರೆ ಯಾರೂ ಕೂಡ ಆಗಲ್ಲ. ಸೊ ಏನೆಲ್ಲ ಕೊಡ್ಬೋದು ಇವ್ರನ್ನ ಎರಡನೇ ಮದುವೆ ಆದರೆ ನಾವು ಅಂತ ನೀವು ನನಗೆ ಕೇಳ್ತೀರಲ್ವ. ಖಂಡಿತ ನಾನು ಹೇಳೋದಕ್ಕೇ ಇದ್ದೇನೆ. ಸೊ ಮೊದಲನೇದಾಗಿ ಟ್ರಿಪ್ಗೆ ಫೋಟೋಶೂಟಿಗೆ ಕರೆದುಕೊಂಡು ಹೋಗೋದಕ್ಕೆ ಇವ್ರ ಹತ್ರ ಇರೋದು ಈ ಒಂದು ಕಾರು. ಇದನ್ನು ನಿಮ್ಮದೇ ಅಂತ ಅಂದ್ಕೊಳ್ಳಿ, ಆಯಿತಾ? ಯಾಕಂದರೆ ಅವ್ರಿಗೆ ಮದುವೆ ಆದರೆ ಅವರ ಕಾರು, ಅವರ ಆಸ್ತಿ ಯಾರಿಗೆ ಹೋಗಬೇಕು? ನಿಮಗೆ ಬರಬೇಕು. ಅದರಲ್ಲಿ ಈ ಒಂದು ಕಾರು ಕೂಡ ಒಂದು. ಆ್ಯಂಡ್ ಎರಡನೇದಾಗಿ ಅವರು ಒಂದು ಅಕೌಂಟೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಾಮನ್ ಆಗಿ ನಮಗೆ ಹೇಳಿರೋದು 20,000 ರೂಪಾಯಿ ಸ್ಯಾಲ್ರಿ. ಅದರಲ್ಲಿ ನಿಮಗೆ ಒಂದು 10,000 ರೂಪಾಯಿ ಕೊಟ್ಟರು ಅಂತಂದರೂ ಕೂಡ ಸೇವ್ ಮಾಡ್ಕೊಂಡು ಒಂದು ವರ್ಷ ತನಕ ಇಟ್ಕೊಳ್ಳಿ. ತದನಂತರ ಟ್ರಿಪ್ಪು ಫೋಟೋಶೂಟ್ ಅಂತ ತಿಂಗಳ ಮಾಡಿಸಿ ಸ್ವಾಮಿ, ದುಡ್ಡು ಏನಕ್ಕೆ ಸಾಲತ್ತಲ್ವ? ಈ ಒಂದು ಮೈಂಡ್ಸೆಟ್ನ ನಿಮ್ಮಲ್ಲಿ ಸೆಟ್ ಮಾಡ್ಕೊಳ್ಬೇಕು. ಅವರು ಕೇಳುವಂಥ ಮುಂಚೆನೇ ಪ್ರಸ್ತುತ ನಾನೇ ಕರ್ಕೊಂಡು ಹೋಗ್ತೀನಿ ನಿಮಗೆ ಬಾ ಅಂತ ಹೇಳಬೇಕು. ಆ ಒಂದು ಮೈಂಡ್ಸೆಟ್ ನಿಮಗೆ ಇದ್ದರೆ ಇದೇ ಹುಡುಗಿ ಅಲ್ಲ, ಎಂಥ ಹುಡುಗಿ ಬೇಕಿದ್ರೂ ಕೂಡ ಬೀಳ್ತಾರೆ. ನಾವು ಖರ್ಚು ಮಾಡೋದಲ್ಲ, ಅವ್ರ ಕಡೆಯಿಂದ ಖರ್ಚು ಮಾಡಿಸುವಂಥ ಸ್ಕಿಲ್ ಇದ್ದರೆ ಖಂಡಿತವಾಗ್ಲೂ ನೀವು ಮುಂದೆ ಬರ್ತೀರ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ನೋಡ್ತಕ್ಕಂಥ ಕಾರಿನ ಸ್ವಲ್ಪ ಡೀಟೇಲ್ಸ್ ನಾನು ಹೇಳ್ತೀನಿ ನೋಡಿ. ಈ ಒಂದು ಕಾರು ಬಂದುಬಿಟ್ಟು 1 ಲೀಟರ್ ಡೀಸೆಲ್ ಹಾಕಿದ್ರೆ ಅಪ್ ಟು 25 ಕಿಲೋಮೀಟ್ರ್ವರೆಗೂ ಕೂಡ ಹೋಗುತ್ತೆ. ಆ್ಯಂಡ್ ಎಷ್ಟರ ಸ್ಪೀಡ್ನಲ್ಲಿ ನೀವು ಹೋಗಬೇಕು ಅಂದರೆ ಟಾಪ್ ಸ್ಪೀಡ್ ಬಂತು 217 ಕಿಲೋಮೀಟರ್ಗೂ ಟಾಪ್ ಸ್ಪೀಡ್ ಇರುತ್ತೆ. ಬಟ್ ಆ ಥರ ಹೋಗಲ್ಲ ಕಾರು, ಟಾಪ್ ಸ್ಪೀಡ್ ಅಂತ ಅಲ್ಲಿ ಇರುತ್ತೆ. ಮತ್ತು ಇದು ಬಂದುಬಿಟ್ಟು ಸ್ಮೂತಾಗಿರ್ತಕ್ಕಂಥ ರೈಡ್ಗೆ ಮತ್ತು ಬಿಗ್ ಬಾಸ್ಟ್ ಆಗಿರ್ತಕ್ಕಂಥ ಸ್ಪೇಸ್ಗೆ ಡ್ರೀಮಿಯಮ್ ಎಕ್ಸ್ಪೀರಿಯನ್ಸ್ ಕೊಡ್ತಕ್ಕಂತಹ ಈ ಒಂದು ಕಾರು. ಆಟೋಮೆಟಿಕ್ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ ಸ್ನೇಹಿತರೆ ಇದರಲ್ಲಿ. ಆ್ಯಂಡ್ ಒಳ್ಳೆಯ ಚಾರ್ಜೇಬಲ್ ಕಾರ್ ಇದು. ಮತ್ತು ಇದರಲ್ಲಿ ಗ್ರೇ, ವೈಟ್, ಬ್ಲೂ ಅಂತ ಸಿಗುತ್ತೆ. ಬಟ್ ಇವ್ರ ಹತ್ರ ಬ್ಲೂ ಇದೆ ಅಂತ ಹೇಳಿದ್ದಾರೆ ನಮಗೆ. ಇದರ ಒಳಗಡೆ ಇರ್ತಕ್ಕಂಥ ಇಂಟೀರಿಯರ್ಸ್ ತೋರಿಸ್ತೀನಿ ನೋಡಿ. ಯಾಕೆ ಇದನ್ನು ನಾನು ಒತ್ತಿ ಹೇಳ್ತಿದ್ದೀನಿ ಅಂತಂದರೆ ಅಷ್ಟು ಡಿಮ್ಯಾಂಡ್ ಮಾಡಿ ಇದೇ ರೀತಿ ನನಗೆ ಹುಡುಗ ಬೇಕು ಅಂತ ಹೇಳುವಂಥ ಹುಡುಗಿರೇ ಹಾಗೆ ಹೇಳ್ತಿದ್ದಾರೆ ಅಂತಂದರೆ ಇನ್ನು ನಾವು ಹುಡುಗರು ನಿನ್ನನ್ನು ಮದುವೆ ಆದರೆ ನಂಗೆ ಹಿಂಗೇ ಇರಬೇಕು ಅಂತ ನನಗೂ ಕೂಡ ಆಸೆ ಇದೆ ಅಂತ ನಾವು ಡಿಮ್ಯಾಂಡ್ ಮಾಡಬಾರ್ದಾ? ಖಂಡಿತವಾಗಲೂ. ಅದಕ್ಕೋಸ್ಕರ ನಾನು ಈ ಒಂದು ಕಾರು ವಿತ್ ಇದರ ಒಂದು ಸ್ಟೇರಿಂಗ್ ಡೀಟೇಲ್ಸ್ ಎಲ್ಲನೂ ಕೂಡ ತೋರಿಸ್ತಿದ್ದೀನಿ. ನೋಡ್ತಿದ್ದೀರಲ್ವಾ? ನೋಡ್ಕೊಳ್ಳಿ. ಇದು ಗೇರು.
ವಿತ್ ಇದು ಸ್ಟೇರಿಂಗು ಯಾವ ರೀತಿಯಲ್ಲಿ ಹೊಸದಾಗಿಯೇ ಇದೆ, ಚೆನ್ನಾಗಿದೆ ಅಲ್ವಾ. ಎ ಸಿ ಕೂಡ ಆನ್ ಆಗಿದೆ, ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಶ್ ಆಗಿರ್ತಕ್ಕಂಥ ಹೊಸ ಎ ಸಿ ಕೂಡ ಇದು ಅಂತ ಅನಿಸುತ್ತೆ. ಚೆನ್ನಾಗಿದೆ, ಏನೂ ಕೂಡ ಒಂದು ಚೂರು ಕೂಡ ಪ್ರಾಬ್ಲಮ್ ಇಲ್ಲ, ಅವ್ರ ಹತ್ರನೂ ಪ್ರಾಬ್ಲಮ್ ಇಲ್ಲ. ಒಳ್ಳೆಯ ಸ್ಮೂತಾಗಿರ್ತಕ್ಕಂಥ ಹುಡುಗ ಮತ್ತು ನನ್ನ ಆಸೆಗಳನ್ನು ಈಡೇರಿಸುವಂಥ ಹುಡುಗ. ಸ್ವಲ್ಪ ಕಾಮದ ದಾಹ ಹೆಚ್ಚಿಗೆ ಇರ್ತಕ್ಕಂಥ ಹುಡುಗ ನೀವಾಗಬೇಕು ಅಂದರೆ ವಿಡಿಯೋಗೆ ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೀಟೇಲ್ಸ್ಗಳನ್ನು ಅಥವಾ ಜಿಮೇಲ್ನ ಮುಖಾಂತರ ನನಗೆ ಕಳಿಸಿಕೊಡಿ. ಇದು ಇವತ್ತಿನ ಮಾಹಿತಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಹೊಸ ಪ್ರೊಫೈಲೊಂದಿಗೆ. ನಮಸ್ತೆ, ಟೇಕ್ ಕೇರ್, ಬಾಯ್.